ಸೊ ಇದು ಸಂಗತಿ, ಹುಷಾರಾಗಿರಬೇಕು, ಇಲ್ಲಾಂದರೆ ಕಂಟಕ ಖಚಿತ. ಜಾಮೀನು ಬೇಕಿದ್ರೂ ಕೂಡ ಸುಪ್ರೀಂ ಕೋರ್ಟಿಗೆ ಅರ್ಜಿ ಸಲ್ಲಿಸಬೇಕು. ಈಗ ನೋಡಿ ಸ್ಥಿತಿ ಹೆಂಗಿದೆ ಅಂತ. ಸೆಷನ್ ಕೋರ್ಟಿಗೆ ಅರ್ಜಿ ಸಲ್ಲಿಸಬಹುದಾದರೂ ಕೂಡ ಜಾಮೀನಿಲ್ಲ. ವಿಚಾರಣೆ ವಿಳಂಬ ಆದರೆ, ಮುಕ್ತಾಯವಾದರೆ ಮಾತ್ರ ಜಾಮೀನು. ಬೇಲ್ ರದ್ದಾಗಿರೋದ್ರಿಂದ ತ್ವರಿತವಾಗಿ ವಿಚಾರಣೆ ಆಗಬಹುದು. ರಾಮಮೂರ್ತಿಯವರೇ ನಿಮಗೊಂದು ಕೊನೆ ಪ್ರಶ್ನೆ, ಮುಂದಿನ ಹಂತ ಏನು ಸರ್? ಏನು ವಾಟ್ ನೆಕ್ಸ್ಟ್? ರಂಗನಾಥ್, ಕೋರ್ಟಿನ ಈ ಒಂದು ಆದೇಶದ ಇನ್ನೊಂದು ವಿಶೇಷತೆ ಏನು ಅಂದ್ರೆ, ದ ಸೀರಿಯಸ್ನೆಸ್ ಆಫ್ ದಿ ಕೇಸ್ ಇಸ್ ಸೋ ಮಚ್. ಈ ಯಾವುದೇ ಒಂದು ಇದರಲ್ಲಿ ರದ್ದು ಮಾಡಿದಾಗ ಸುಪ್ರೀಂ ಕೋರ್ಟ್ ಬೇಲನ್ನ ಅವ್ರಿಗೆ ಸರೆಂಡರ್ ಆಗಕ್ಕೆ ಅಥವಾ ಕೋರ್ಟ್ ಮುಂದೆ ಬರಕ್ಕೆ, ಪೊಲೀಸರ ಹತ್ರ ಹೋಗಕ್ಕೆ ಅವಕಾಶ ಕೊಡುತ್ತೆ, ಸಮಯಾವಕಾಶ. ಈ ಕೇಸ್ನಲ್ಲಿ ಒಂದು ದಿನ ಕೂಡ ಸಮಯಾವಕಾಶ ಕೊಟ್ಟಿಲ್ಲ. ದೇ ಹ್ಯಾವ್ ನಾಟ್ ಗಿವನ್ ಎನಿ ಟೈಮ್ ಟು ಸರೆಂಡರ್. ದಟ್ ಶೋಸ್ ದಿ ಸೀರಿಯಸ್ನೆಸ್ ಆಫ್ ದಿ ಅಫೆನ್ಸ್. ಎರಡನೇದೇನು ಅಂತಂದ್ರೆ, ಆ ದರ್ಶನ್ ಪರ ವಕೀಲರು ಸುಪ್ರೀಂ ಕೋರ್ಟ್ ಮುಂದೆ ಇದರಲ್ಲಿ ಹೆಚ್ಚು ಕಡಿಮೆ 200 ಜನ ವಿಟ್ನೆಸ್ಗಳಿದ್ದಾರೆ, ಟ್ರಯಲ್ ಭಾಳ ದಿನ ಹಿಡಿಯುತ್ತೆ, ಆದ್ದರಿಂದ ನೀವು ಅವಕಾಶ ಕೊಡಬೇಕು, ಇವರು ಆಚೆ ಇರೋಕ್ಕೆ, ಯು ಶುಡ್ ಗಿವ್ ದೆಮ್ ಲಿಬರ್ಟಿ, ಅವರಿಗೆ ಒಂದು ಸ್ವಾತಂತ್ರ್ಯ ಕೊಡಬೇಕು ಅಂತ ಕೇಳಿದ್ರು ಕೂಡ ಸುಪ್ರೀಂ ಕೋರ್ಟರು ಕೆಳ ನ್ಯಾಯಾಲಯಕ್ಕೆ ಆದಷ್ಟು ತ್ವರಿತವಾಗಿ ಈ ಒಂದು ವಿಚಾರಣೆಯನ್ನು ಮುಗಿಸಿ ಅಂತ ಹೇಳಿರೋದ್ರಲ್ಲೇ ಇನ್ನು ಇವರಿಗೆ ಬೇಲ್ ಅವಕಾಶ ಇಲ್ಲೋದನ್ನು ಸ್ಪಷ್ಟವಾಗಿ ಸೂಚಿಸುತ್ತೆ ಅಂತ ನನ್ನ ಅನಿಸಿಕೆ. ಓಕೆ ಸರ್, ಥ್ಯಾಂಕ್ ಯು ವೆರಿ ಮಚ್ ರಾಮಮೂರ್ತಿಗಳೇ. ಅಶೋಕ್ ಜಿನ ಒಂದು ರಿಕ್ವೆಸ್ಟು, ಇನ್ನೊಂದು 5-10 ನಿಮಿಷ ನಮ್ಮ ಜೊತೆಗಿರಿ. ಇನ್ನಷ್ಟು ಮತ್ತಷ್ಟು ಸಂಗತಿಗಳಿದೆ, ಯಾಕಂದರೆ ಒಂದಷ್ಟು ಸಂದೇಶಗಳು ಹೋಗಲಿ ಸಮಾಜಕ್ಕೆ ಅನ್ನುವಂಥದ್ದು. ದಯವಿಟ್ಟು ಹಾಗೆ ನೀವು ಸಂಪರ್ಕದಲ್ಲಿರಿ, ಇನ್ನಷ್ಟು ವಿವರಗಳನ್ನು ನಾವು ನಿಮಗೆ ಕೊಡ್ತಾ ಇದ್ದೀವಿ. ಈಗ ನೋಡಿ, ಈಗ ಇವ್ರನ್ನ ಅಟೆನಿಕಾಸ್ಟ್ ಕೋರ್ಟಿಗೆ ಸಬ್ಮಿಟ್ ಮಾಡಿಸ್ಬೇಕು. ಇವ್ರನ್ನ